ರಾಜರಲ್ಲಿ ತಾಡೇ ಧರ್ಮವೆಂತನೊಂದು ದರ್ಪದಿಂದ ಬಿಡ್ತಿರುವ ನಿನ್ನ ಸರ್ಪದ ಹೆಡೆ ಕತ್ತಿಸಲೇಬೇಕು. ನಾಡಗೌಡ ಅಂದು 20ರಂದು ನಡೆದ ಉತ್ತಮ ರೈತರ ಸದ್ಯಗೆ ನನ್ನನ್ನು ಹಿಂದಕ್ಕೆ ಸರಿಸಿ ಉತ್ತಮ ರೈತನನ್ನು ಕಪ್ಪು ಕಾಡಿಗೆ ಎಳೆಸಿ ಅಪ್ಪಡ ರಥದಲ್ಲಿ ಕಾಶಿಯಾಗಿರುವ ಆ ಧರ್ಮರಾಜರ ಯುದ್ಧಕ್ಕೆ ಬಗ್ಗೆ ಬೆಂಕಿ ಬೆಂಕಿ ಹಚ್ಚಿ ನಾನು ಅಗ್ನಿನಂದಿಸಿ ಕೊಲೆತಿದ್ದರೆ ನನ್ನ ಹೆಸರು ಅಗ್ನಿರಾಜನೇ ಅಲ್ಲ. ಜಾಣೆ ಜಾಣೆ
ಆಗಿದ್ರವನಲ್ಲ ಈ ಅಗ್ನಿರಾಜ್. ಹಾಕ್ಬೇಡ್ರಿ ಅಂಕುಲ್ ಸವಾಲ. ಅಪ್ಪ ನೀವು ಸವಾಲ್ ಹಾಕಿದ್ರೆ ಅಂದ್ರೆ ನಾನು ಹಾಕ್ಕೊಂಡ್ರಿ ಅಪ್ಪ ಪರದೇಶಿ. ಏ ಶೆಟ್ಟಿ, ನಾನಿರುವಾಗ ನಿನಗೆ ಏಕಪದ ಚಿಂತೆ? ನಾನದಿನಂತ ಹೇಳಿ ಹಿಂದಕ್ಕ ನಾನು ಅಂಗಡಿನ ತುಡು ಮಾಡಿಸಿ ಕತ್ತಿನ ಮುಟ್ಟು ಮೆರವಣಿಗೆ ಮಾಡಿಸಿ ಪುಣ್ಯಾತ್ಮಪ್ಪ ನೀನು. ನೀನೊಬ್ಬ ಸರ್ದಾರ ಮನೆಯೊಳಗೆ ನನಗೆ ಅದನ್ನು ಮಾತನಾಡುತ್ತೆ ಅಂದರೆ ಹಿರಣ್ಯಕಶಿಪನಂತೆ ವಾಗ್ದಾನವಲ್ಲ ಈ ನಗರವನ್ನು ಇದನ್ನು ನೀ ಕಟ್ಟಿಡುವ ಅಂತಾದ ಮೆಟ್ಟಿಲೆಂದರೆ ಅಂದು ಕೃಷ್ಣ ಹಿರಣ್ಯಕಶಿಪನನ್ನು ಹೊಟ್ಟೆ ನೋಡಿದಂತೆ ಇಂದು ಈ ನರಸಿಂಹನಿಂದ ಹೊಟ್ಟೆ ರಕ್ತ ಕೊಡುವನು ಎತ್ತರ ನಾನೇ ತಗೊಂಡೆಂದು ಮಗಳು ಬಂದ. ಗುಂಡು ಹಾಕಿ ನಾವಂತ ಗುರಿ ಆಗಬೇಡ್ರಿ. ಯಾಕಂದ್ರೆ ಅವ್ನು ಎದಕ್ಕೆ ಬಂದಾನ ಸ್ವಲ್ಪ ಕೇಳಿ. ಹಾಗಾದ್ರೆ ನೀನೇ ಕೇಳು. ಪಕ್ಕ ಹಿಡುತ್ತೇನಪ್ಪ, ಯಾಕೆ ಹಿಂದೆ ಲಂಡು ಸಿಗುತ್ತ ನಮ್ಮ ನೀನು ಬಂದ ಕೆಲಸ ಏನಟ ಹೇಳಿದ್ರೆ ಸಾಕ್ತಮ್ಮ, ನಾವು ಅಟ್ಟ ಮುಂದೆ ಸಿಗಿ ಕರ್ಕೋತೀವಿ. ನಾಳೆ ನಡೆಯುವ ದೇವಿ ಉತ್ಸವದಲ್ಲಿ ಆನೆ ಮೇಲೆ ಅಮ್ಮಾರೊಂದಿಗೆ ನಮ್ಮ ದನಿಯ ಮೆರವಣಿಗೆ ಇದೆ. ಅದಕ್ಕಂತ ನಿಮಗೆಲ್ಲರಿಗೆ ತಿಳಿಸಲಿಕ್ಕೆ ಬಂದಿದ್ದೇನೆ. ಲೇ ಮುರುಗೇಸಿ, ಮತ್ತೆ ಉರಿ ಹತ್ತಿತ್ತಲೇ ಈ ದಾವ ಎಂಬ ಹೊಟ್ಟೆಯಲ್ಲಿ ನನ್ನ ದೇಶಕ್ಕೆ ನಾಡುಗಳಿಗೆ ಹೋಗಿ ಪ್ರಜಾ ಸರ್ಕಾರವಾದು ಇನ್ನೂ ಆ ಧರ್ಮರಾಜನ ಅಂಬಾರಿ ಬರುತ್ತಿದೆ ಅಂದರೆ ನಮಗೆ ಅವಮಾನವೇ ಸರಿ. ನಿಮ್ಮ ಮಾನಕ್ಕೆ ಅವಮಾನಗೊಳ್ಳುತ್ತಿರುವ ಆ ಮೆರವಣಿಗೆಯಲ್ಲಿ ಪ್ರಾಣ ಪಕ್ಷಿ ಹಾರಲೇಬೇಕು. ಹಾಗಂತ ನೀ ಆ ಕೆಲಸ ಮಾಡಿದರೆ ಮುಂದಿನ ಮೆರವಣಿಗೆಯಲ್ಲಿ ಅಗ್ನಿರಾಜ ಕಾಣಿಸಿಕೊಳ್ಳೋಣ ಜಾಣಿ. ಅವನ ಮರಣ ನಂತರ ನಿಮ್ಮ ಹಿಂದೆ ಓಡಿ ಬರುವಳು ಆ ಮಹಾರಾಜನ ಅಂಬರದ ರಾಣಿ. ಇಷ್ಟೆಲ್ಲ ಕಷ್ಟದ ಕೆಲಸಗಳು ನೀ ನಿಷ್ಠೂರದಿಂದ ಮಾಡಿದರೆ ಈ ಅಗ್ನಿರಾಜನ ಆತ್ಮಕ್ಕೆ ಶಾಂತಿ. ಆ ಮೆರವಣಿಗೆ ಹೇಳುವುದು ನನ್ನ ಕ್ರಾಂತಿ. ಸಾಕು ಬರ್ರಪ್ಪ, ಒಳಗೆ ಹೋಗಿ ತಾಂಡಕ್ಕೆ ಹೋಗಿ ಒಂದು ನೈಟ್ ಸರಿಯಾಗಿ ಕೊಡು ಬರ್ಬೋದು.